ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ರೆಡ್ಡಿಗಾರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಕೇಸರಿ ಪಡೆ ಜೊತೆ ಮೈತ್ರಿ ಆಗುವುದಕ್ಕೆ ಕೆಆರ್ಪಿಪಿ ಪಕ್ಷ ಸಜ್ಜಾಗಿದೆ. ಬಿಜೆಪಿ ಸೇರ್ಪಡೆ ಬದಲು ಮೈತ್ರಿ ಮಾಡಿಕೊಳ್ಳೋದಕ್ಕೆ ಇವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಮೈತ್ರಿಗೆ ಓಕೆ ಸಾಥ್ ಕೊಡಲು ಜನಾರ್ದನ್ ರೆಡ್ಡಿ ಅವರು ಹಲವು ಬೇಡಿಕೆಗಳನ್ನು ಕೂಡ ಇಡ್ತಾ ಇದ್ದಾರೆ. ಪ್ರಬಲ 3 ಕ್ಷೇತ್ರಗಳನ್ನ ಪಡೆಯುವಂತಹ ಲೆಕ್ಕಾಚಾರ ಜನಾರ್ದನ್ ರೆಡ್ಡಿ ಅವರದ್ದಾಗಿದೆ. ಆದ್ರೆ ಬಿಜೆಪಿ ಅವರು ನೋಡಿದ್ರೆ ಸ್ಪೆಷಲಿ ಶ್ರೀರಾಮುಲು ಅವರು ಮೊನ್ನೆ ದೆಹಲಿಗೆ ಹೋಗಿ ಅಮಿತ್ ಶಾ ಜೊತೆನೂ ಕೂಡ ಮಾತಾಡ್ಕೊಂಡು ಬಂದಿದ್ದಾರೆ. ರೆಡ್ಡಿನ ನಾವು ಪಕ್ಷಕ್ಕೆ ವಾಪಸ್ ಕರ್ಕೊಳ್ಳೋಣ, ಅವ್ರು ಬರೋದಕ್ಕೆ ರೆಡಿ ಆಗಿದ್ದಾರೆ, ಒಂದಿಷ್ಟು ಷರತ್ತುಗಳನ್ನ ಹಾಕಬಹುದು, ಏನೇನು ಮಾತಾಡ್ತಾರೆ ನೀವು ಕೂಡ ಒಂದ್ಸಲ ಮಾತಾಡಿ ಅಂತ ಹೇಳಿಯೂ ರಾಮುಲು ಅವರು ಬಂದಿದ್ದಾರೆ. ಇದಾದ ಬಳಿಕ ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ. ಜನಾರ್ದನ್ ರೆಡ್ಡಿ ಅವರು ಹಾಗಾದ್ರೆ ಬಿಜೆಪಿಗೆ ಸೇರ್ಪಡೆ ಆಗೋದಿಲ್ವಾ, ಮೈತ್ರಿ ಮಾಡ್ಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಹಾಗಾದ್ರೆ ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಬಳ್ಳಾರಿ ಪ್ರತಿನಿಧಿ ಶಿವಾನಂದ್ ನೀಡ್ತಾರೆ. ಶಿವಾನಂದ್, ರೆಡ್ಡಿ ಅವರಿಗೆ ಬಿಜೆಪಿ ಪಕ್ಷಕ್ಕೆ ಆಹ್ವಾನಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು, ಬಿಜೆಪಿ ಸೇರ್ತಾರೆ ಅಂತ ಹೇಳ್ತಿದ್ದಾರೆ. ಇದರ ಮಧ್ಯೆನೇ ಅಯ್ಯೋ ನಾನು ಪಕ್ಷ ಸೇರಲ್ಲ, ಮೈತ್ರಿ ಮಾಡ್ಕೊಳ್ತೀನಿ, 3 ಕ್ಷೇತ್ರ ಬಿಟ್ಕೊಡ್ಬೇಕು, ಈ ರೀತಿ ಹಲವು ಡಿಮ್ಯಾಂಡ್ಗಳನ್ನ ಇಟ್ಟಿದ್ದಾರಂತೆ. ಏನೇನ್ ಡೀಟೇಲ್ಸ್ ಇದೆ ಈ ಬಗ್ಗೆ, ಏನ್ ಲೆಕ್ಕಾಚಾರ ಇದು? ಸಭಾ ಪ್ರಮುಖವಾಗಿ ಏನು ಲೋಕಸಭಾ ಚುನಾವಣೆಗೂ ಮುನ್ನ ಈಗ ಬಳ್ಳಾರಿಯ ರಾಜಕೀಯ ಕಣ ರಂಗೇರ್ತಿರುವಂಥದ್ದು. ಒಂದ್ ಕಡೆ ಲೋಕಸಭೆ ಚುನಾವಣಾ ವಿಚಾರವಾಗಿ ಸಾಕಷ್ಟು ಲೆಕ್ಕಾಚಾರಗಳನ್ನ ಮಾಡಿಕೊಂಡು ಈಗ ಬಿಜೆಪಿ ಸೂಕ್ತ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸುವಂತ ಒಂದು ಪ್ಲಾನ್ ಅನ್ನ ಮಾಡಿಕೊಂಡ್ರೆ ಆಯ್ತಾ, ಕೆಆರ್ಪಿಪಿ ಪಕ್ಷವನ್ನ ಕಟ್ಟಿದಂತ ಗಾಲಿ ಜನಾರ್ದನ್ ರೆಡ್ಡಿ ಅವರು ಒಂದ್ ಕಡೆ ಬಿಜೆಪಿಗೆ ಸೇರ್ತಾರನ್ನುವಂತ ಒಂದು ಮಾತುಗಳಿದ್ವು. ಆದ್ರೆ ಎಲ್ಲ ಮೊನ್ನೆ ನಡೆದಂತ ಕೋರ್ ಕಮಿಟಿ ಸಭೆಯಲ್ಲಿ ಅಂದ್ರೆ ಕೆಆರ್ಪಿಪಿಯ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಮುಖವಾಗಿ 18 ಜನ ಜನಾರ್ದನ್ ರೆಡ್ಡಿ ಪಕ್ಷದ ಪ್ರಮುಖ ಪದಾಧಿಕಾರಿಗಳಿದ್ರು. ಈ ನಿಟ್ಟಿನಲ್ಲಿ ಬಿಜೆಪಿ ಪಕ್ಷಕ್ಕೆ ಜನಾರ್ದನ್ ರೆಡ್ಡಿ ಅವರು ಸೇರ್ಬೇಕಾ ಅಥವಾ ಒಂದು ವೇಳೆ ಮೈತ್ರಿಯನ್ನ ಮಾಡ್ಕೊಳ್ಬೇಕಾ ಅನ್ನುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ರಾಜಕೀಯ ಚರ್ಚೆಗಳು ಕೂಡ ಆದ್ವು. ಆ ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಈಗ ಒಂದು ಹಂತದ ತೀರ್ಮಾನಕ್ಕೆ ಬಂದಿರುವಂತ ಮಾಹಿತಿ ಕೂಡ ಈಗ ನ್ಯೂಸ್ ಫಸ್ಟ್ಗೆ ಸಿಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಬಳ್ಳಾರಿ, ಚಿತ್ರದುರ್ಗ ಮತ್ತೆ ಕೊಪ್ಪಳ ಲೋಕಸಭಾ ಕ್ಷೇತ್ರವನ್ನ ಜನಾರ್ದನ್ ರೆಡ್ಡಿ ಅವರ ಪರವಾಗಿ ಇಟ್ಕೊಳ್ಬೇಕು, ಅಂದ್ರೆ ಕೆಆರ್ಪಿಪಿ ಪಕ್ಷದ ಪರವಾಗಿ ಇಟ್ಕೊಳ್ಬೇಕು. ಕೆಆರ್ಪಿಪಿ ಪಕ್ಷದೊಂದಿಗೆ ಆ 3 ಕ್ಷೇತ್ರಗಳನ್ನ ಕೆಆರ್ಪಿಪಿ ಪಕ್ಷದ ಪರವಾಗಿನೇ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕು. ಜೊತೆಗೆ ಕೆಆರ್ಪಿಪಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಬಿಜೆಪಿ ಕೆಲಸ ಮಾಡ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಚರ್ಚೆಯನ್ನ ಬಂದಿದ್ರು. ಆದ್ರೆ ಪ್ರಾದೇಶಿಕ ಪಕ್ಷವನ್ನ ಕಟ್ಟಿದಂತ ಸಂದರ್ಭದಲ್ಲಿ ಯಾವ ಪಕ್ಷಗಳಿಗೂ ಉಳಿಗಾಲ ಎನ್ನುವಂತ ಒಂದು ಪ್ರತೀತಿ ಇದೆ. ಅದನ್ನ ನಾವು ತೊಳೆದಾಕ್ಬೇಕಾದ್ರೆ ಈ ಬಾರಿ ನಾವು ಬಿಜೆಪಿಗೆ ಮೈತ್ರಿಯನ್ನ ಮಾಡ್ಕೊಳ್ತೀವಿ, ಆದ್ರೆ ಬಿಜೆಪಿಯನ್ನ ನಾನು ಸದ್ಯಕ್ಕೆ ಸೇರೋದಿಲ್ಲ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದಿರುವಂತದ್ದು. ಈ ನಿಟ್ಟಿನಲ್ಲಿ ಈ 3 ಕ್ಷೇತ್ರಗಳನ್ನ ಬಿಜೆಪಿ ಏನಾದ್ರೂ ಬಿಟ್ಟು ಕೊಟ್ಟಂತ ಒಂದು ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ತಮ್ಮ ಪಕ್ಷವನ್ನ ಬಿಜೆಪಿ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳಕ್ಕೆ ಸಿದ್ಧ ಇದ್ದೇನೆ ಅನ್ನುವಂತ ಒಂದು ಚರ್ಚೆ ಕೂಡ ನಡೆದಿರುವಂತದ್ದು. ಇನ್ನೊಂದು ಹಂತದಲ್ಲಿ ಈಗ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿರುವಂತ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಕೂಡ ಸಾಕಷ್ಟು ಓಡಾಟವನ್ನ ಮಾಡ್ತಿರುವಂಥದ್ದು. ಅಖಂಡ ಬಳ್ಳಾರಿಯಲ್ಲಿ ಕ್ಷೇತ್ರ ಸುತ್ತಾಟವನ್ನ ಮಾಡ್ತಿರುವಂಥದ್ದು. ಒಂದ್ ಕಡೆ ಪ್ರಚಾರ ಕೂಡ ಆರಂಭ ಹಂಚಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿತ ಅಭ್ಯರ್ಥಿಗೆ ಈಗ ಏನು ಬೆಂಬಲಿಗ ಅಭ್ಯರ್ಥಿಗೆ ಈಗ ಟಿಕೆಟ್ ಅನ್ನ ಕೊಡ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಪಟ್ಟನ್ನ ಹಿಡಿದಿರುವಂತದ್ದು. ಈ ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವರ ಏನು ಪಕ್ಷದ ಅಭ್ಯರ್ಥಿಗೆ ಟಿಕೆಟ್ ನೀಡಿದ್ರೆ ರಾಮುಲು ಅವ್ರಿಗೂ ಒಂದ್ ಕಡೆ ತಲೆನೋವಾಗಿರುವಂತದ್ದು. ಈ ಎಲ್ಲ ಚರ್ಚೆ ಬೆಳವಣಿಗೆಗಳ ನಡುವೆ ಈಗ ಜನಾರ್ದನ್ ರೆಡ್ಡಿ ಅವರು ಖುದ್ದಾಗಿ ಈಗ ದೆಹಲಿಯನ್ನ ಭೇಟಿಯನ್ನ ಮಾಡ್ತಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ಆರಂಭ ಆಗಿರುವಂತದ್ದು. ಒಂದ್ ಕಡೆ ಈಗಾಗಲೇ ಸಾಕಷ್ಟು ನಾಯಕರು ಕೂಡ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರನ್ನ ಸಂಪರ್ಕ ಮಾಡಿದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೇಳಲಾಗ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ರಾಮುಲು ಅವರು ಕೂಡ ದೆಹಲಿಯ ಮಟ್ಟದ ನಾಯಕರನ್ನ ಭೇಟಿಯನ್ನ ಮಾಡಿ ಬಂದಿರುವಂಥದ್ದು. ಜನಾರ್ದನ್ ರೆಡ್ಡಿ ಅವ್ರನ್ನ ಬಿಜೆಪಿಗೆ ಕರ್ತರು ವಿಚಾರವಾಗಿ ಚರ್ಚೆಯನ್ನು ಮಾಡಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಇಟ್ಟಂತ 3 ಕ್ಷೇತ್ರಗಳ ಬೇಡಿಕೆ ಇನ್ನೇನು ಮುಂದಿನ ವಾರದಲ್ಲಿ ಇನ್ನೊಂದು ಹಂತದ ಸಭೆ ನಡೆಯುತ್ತೆ. ಆ ಒಂದು ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೈಗೊಳ್ಳುವಂತ ನಿರ್ಧಾರದ ಮೇಲೆ ಎಲ್ಲ ನಿಲುವು ತೆಗೆದುಕೊಳ್ಳುವಂತ ಒಂದು ಸಾಧ್ಯತೆ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.